ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ಸಮುದ್ರದ ಬಗ್ಗೆ ಏನು ಹೇಳೋದು? ಎಷ್ಟೋ ಜನಕ್ಕೆ ಸಪ್ತಸಾಗರದ ಆಚೆ ಮೂವಿ ಟ್ರೈಲರ್ ಬಿಟ್ಟಾಗ ಯಾವಾಗ ಪ್ರಿಯ ಮನೆಗೆ ನನ್ನ ಸಮುದ್ರ ನೀನೊಂದ್ಲೋ ಆವಾಗ ತುಂಬ ಜನಕ್ಕೆ ಸಮುದ್ರದ ಮೇಲೆ ಲವ್ ಆಯಿತು ಅನಿಸುತ್ತೆ. ಆದರೆ ನನಗೆ ಸಮುದ್ರಕ್ಕೂ ನನಗೂ ಇರೋ ನಂಟು ತುಂಬ ಹಳೆಯದು. ನಾನು ಸಣ್ಣಕ್ಕಿದ್ದಾಗ ಎವ್ರಿ ಸಮ್ಮರ್ ಹಾಲಿಡೇಸಿಗೂ ನಾವು ಸಮುದ್ರಕ್ಕೆ ಹೋಗ್ತೀವಿ. ಅಜ್ಜಿ ಮನೆ ಮಂಗಳೂರು ಹತ್ರ ಇದ್ದಿದ್ದು. ಸೊ ಯಾವಾಗೆಲ್ಲ ಬರ್ತಿದ್ವು ನಾವು ಅವಾಗ ಪ್ರತಿ ಇಯರು ಅದೊಂಥರ ರೂಟೀನ್ ಆಯ್ತಾ ನಮ್ಮದು. ಅಜ್ಜಿ ಮನೆಗೆ ಬರಬೇಕು ರಜದಲ್ಲಿ, ಆಮೇಲೆ ಒಂದ್ಸತಿ ಬೀಚಿಗೆ ಹೋಗಬೇಕು. ಅವಾಗಂತೂ ಚಿಕ್ಕಮ್ಮನ ಮನೆಯೂ ಅಲ್ಲೇ ಹತ್ತಿರ ಇತ್ತು, ಪಣಂಬೂರು ಬೀಚ್ ಹತ್ರನೇ ಇತ್ತು. ನನಗೆ ಬೀಚಿಗೆ ಹೋಗಬೇಕು. ಆಮೇಲೆ ಮಂಗಳೂರಲ್ಲಿ ಅದೊಂದು ಸ್ಟೋರಿ ಇತ್ತು, ನಂಗೆ ಅದ್ರ ಹೆಸರು ನೆನಪಿಲ್ಲ. ಅಲ್ಲಿ ಹೋಗಿ ಅಮ್ಮ ಕಲರಿಂಗ್ ಬುಕ್ ಕೊಡಿಸೋರು. ಆಮೇಲೆ ಊರಲ್ಲೊಂದು ಶಾಪ್ ಇತ್ತು, ಅಲ್ಲಿ ಬಳೆ ಎಲ್ಲ ಕೊಡಿಸೋರು. ಅದು ಒಂಥರ ಎವ್ರಿ ಇಯರ್ ಅದೇ. ಸೊ ಸಣ್ಣಕ್ಕಿದ್ದಾಗಲೂ ಬೀಚಿಗೆ ಹೋಗಿದ್ದೀವಿ. ಮತ್ತು ಪಣಂಬೂರು ಬೀಚು, ಆ ಬೀಚಿಗೆ ಹೋದ ತಕ್ಷಣ ನನಗೆ ಚುರುಮುರಿ ತಿನ್ನಬೇಕು. ಅಂದರೆ ಹಿಂಗೆ ಗೊತ್ತಾ, ಕೆಲವೊಂದು ಬೀಚಿಗೆ ಹೋದಾಗ ಕೆಲವೊಂದು ತಿನ್ನಬೇಕು ಪಲಾವು, ಅದೇನೋ ಒಂಥರ ನನಗೆ ಖುಷಿ. ಸೊ ಆ ನಂಟು ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ನಾವು ಮಲೆನಾಡಲ್ಲಿದ್ದವರು ಕರಾವಳಿ ತೀರಕ್ಕೆ ಬಂದು ಸೆಟ್ಲ್ ಆದ್ವಿ. ಮದುವೆ ಆಯಿತು. ಮದುವೆ ಎಲ್ಲಿಗಾಯಿತು? ಮದುವೆ ಆಗಿ ಬಂದಿದ್ದು ಕೂಡ ಸಮುದ್ರ ತೀರಕ್ಕೆ, ಮರವಂತೆ ಬೀಚ್ ಹತ್ರ ಗಂಡನ ಮನೆ. ಅಂದರೆ ಏನು ಸಮುದ್ರ ತೀರದಲ್ಲೇ ಇರ್ತೀನಿ ಅಂತೇನಲ್ಲ, ಒಂದು 15 ಮಿನಿಟ್ಸ್ ದೂರ ಅಷ್ಟೇ. ಸೊ ಯಾವಾಗೆಲ್ಲ ಊರಿಗೆ ಹೋಗ್ತೀವಲ್ಲ, ಪ್ರತಿ ಸತಿನೂ ಒಂದ್ಸತಿ ಹೋಗ್ತೀವಿ ಮರವಂತೆ ಬೀಚಿಗೆ. ಅದೇ ಹೇಳಿದ್ನಲ್ಲ, ಪಣಂಬೂರು ಬೀಚಲ್ಲಿ ಹೋದರೆ ನಂಗೆ ಹೆಂಗೆ ಚುರುಮುರಿ ತಿನ್ನಬೇಕು, ಹಾಗೆ ಈ ಮರವಂತಿ ಬೀಚಿಗೆ ಹೋದ ತಕ್ಷಣ ಅಲ್ಲೊಂದು ಗೋಬಿ ಮಂಚೂರಿ ಅಂಗಡಿ ಇದೆ. ನಂಗೆ ಆ ಗೋಬಿ ಮಂಚೂರಿ ಟೇಸ್ಟ್ ಬೇರೆ ಯಾವ ಅಂಗಡಿಲೂ ಸಿಗಲ್ಲ, ಅಷ್ಟು ಇಷ್ಟ ಆಗತ್ತೆ. ಅದೇನೋ ಒಂಥರ ಚೆನ್ನಾಗಿರುತ್ತೆ. ಮತ್ತು ಅವ್ರದ್ದೊಂದು ಸಣ್ಣ ಪೆಟ್ಟಿ ಅಂಗಡಿ, ಆದರೂ ಅದೇನೋ ಒಂಥರ ಖುಷಿ ನಂಗೆ ಅಲ್ಲಿ ಹೋಗಿ ತಿನ್ನೋಕ್ಕೆ. ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಮರವಂತೆ ಬೀಚಿಗೆ ಹೋದರೆ ಅಲ್ಲಿ ಮಾರಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಅದರ ಎದುರುಗಡೆ ಅಲ್ಲೊಂದು ಸ್ಟಾಪ್ ಇದೆ. ಅಂದರೆ ಮರವಂತಿ ಬೀಚ್ ತುಂಬ ಉದ್ದ ಅಲ್ಲ, ಸುಮಾರು ಕಡೆ ಸ್ಟಾಪ್ ಕೊಡ್ತಾರೆ. ಬಟ್ ಅದಕ್ಕೆ ದ್ವಾರ ಇಲ್ಲ. ದೇವಸ್ಥಾನದ ಎದುರುಗಡೆ ಇರೋ ಸ್ಟಾಪಲ್ಲಿ ಒಂದು 4-5 ಅಂಗಡಿಗಳಿದ್ದಾವೆ. ಅದರಲ್ಲಿ ಒಂದು ಗೋಬಿ ಮಂಚೂರಿ ಅಂಗಡಿ ಇದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಆಯಿತಾ ನೀವು? ಕಮಿಂಗ್ ಬ್ಯಾಕ್ ಟು ಮೈ ಸ್ಟೋರಿ. ನಾವು ಸಮುದ್ರದ ಬಗ್ಗೆ ಹೇಳ್ತಿದ್ದಲ್ಲ, ಚಿಕ್ಕವಳಿದ್ದಾಗ ಸಮುದ್ರಕ್ಕೆ ಹೋಗ್ತಿದ್ವಲ್ಲ, ಅವಾಗಲ್ಲಿ ಕಪ್ಪೆ ಚಿಪ್ಪು ಅಂದರೆ ಸಮುದ್ರ ತೀರದ್ಮೇಲೆ ಕಪ್ಪೆ ಚಿಪ್ಪಿದ್ದೇ ಇರುತ್ತಲ್ಲ, ಅದನ್ನು ಹುಡ್ಕೋದು ಅಂದರೆ ಭಾರಿ ಖುಷಿ ಆಯ್ತಾ ನಮಗೆಲ್ಲ. ಆಮೇಲೆ ಅಲ್ಲಿ ಏನಾದ್ರು ಈ ಶಂಖದ ಶೇಪ್ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ನಿಧಿ ಸಿಕ್ದಂಗೆ ಆಯ್ತಾ ನಮ್ಗದು. ಬಟ್ ಒಂದು ಹೆದರಿಕೆ ಏನು ಗೊತ್ತಾ, ಅದರಿಂದ ಹುಳ ಇದ್ರೆ ಅಂತ. ಅದನ್ನ ಕಂಡ್ರೆ ತುಂಬ ಹೆದರಿಕೆ ಇತ್ತು, ಹುಳ ಇದ್ರೆ. ಇವನ್ ಕಪ್ಪೆ ಚಿಪ್ಪಲ್ಲಿ ಅಷ್ಟೇ ಕ್ಲೀನಾಗಿದ್ದರೆ ಮಾತ್ರ ಅದು, ಇಲ್ದ್ರೆ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದರೆ ಹುಳನ್ ಕಂಡ್ರೆ ಹೆದರಿಕೆ ನಮಗೆಲ್ಲ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡೋದು, ಯಾರು ಜಾಸ್ತಿ ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಅದ್ರಲ್ಲಿ ಬಂದು ನಮಗೆಲ್ಲ ಆರ್ಟ್ ಬೇರೆ ಮಾಡೋಕ್ಕೆ. ಅವಾಗ ಏನೋ ಒಂಥರ ಚಂದ ಅಲ್ಲ ಅದೆಲ್ಲ ಮಾಡೋಕ್ಕೆ. ಇವಾಗೆಲ್ಲ ಅದನ್ನು ಮಾಡೋದೇ ಇಲ್ಲ, ನಾವೆಲ್ಲ ಮರ್ತ್ಬಿಟ್ಟಿದ್ದೀವಿ. ಇವಾಗ ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು, ಮೊಬೈಲಲ್ಲಿ ಏನು ನೋಡೋದು ಅಂತಲೇ ಇರತ್ತೆ ಹೊರತು ಬೇರೆ ಏನೋ ಆ್ಯಕ್ಟಿವಿಟಿ ಮಾಡೋದು ನಾನು ಮರ್ತೋಗಿದ್ದೀವಿ. ಸಮುದ್ರಕ್ಕೆ ಹೋದಾಗ ಪ್ರಿಯ ಹೇಳ್ತಾಳಲ್ಲ, ಸಪ್ತಸಾಗರದ ಚಳಿ ಮನು ಆ ಅಲೆಗಳ ಸದ್ದು ಅಂತ. ನಿಜವಾಗ್ಲೂ ಆ ಅಲೆಗಳ ಸದ್ದಲ್ಲಿ ಎಲ್ಲದನ್ನು ಕಳೆದು ಹೋಗ್ತೀವಿ ನಾವು. ಮನಸ್ಸಲ್ಲಿ ಏನೇನು ಮನ್ಸು ಅನ್ನೋದು ಬಿಡಿ, ಯಾವತ್ತೂ ನಾನ್ ಸ್ಟಾಪಾಗಿ ಏನೇನೋ ಓವರ್ ಥಿಂಕು ನಮ್ಮ ಬಗ್ಗೆನೇ ನಮಗೆ ಡೌಟು ಎಲ್ಲದೂ ಮಾಡ್ತಿರ್ತೀವಿ. ಖುಷಿಯಾಗಿರ್ತೀವಿ, ಎಲ್ಲ ಮಿಕ್ಸ್ಡ್ ಎಮೋಷನ್ ಇರುತ್ತೆ. ಬಟ್ ನೀವು ಅಲೆಗಳ ಸದ್ದು ಕೇಳಿದಾಗಿದೆಯಲ್ಲ, ಏನೂ ನೆನಪಾಗಲ್ಲ, ಸದ್ದು ಮಾತ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾವಾಗ ಸನ್ಸೆಟ್ ನೋಡ್ತಾ ಕೂರ್ತೀವಲ್ಲ, ನಮ್ಮನ್ನು ನಾವೇ ಕಳೆದೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ ಈ ಸನ್ಸೆಟ್ ಅನ್ನೋದು. ಫಸ್ಟ್ ಟೈಮ್ ಎಲ್ಲದನ್ನೂ ರೆಕಾರ್ಡ್ ಮಾಡಿದ್ದೀನಿ ನೋಡಿ, ಫುಲ್ಲು ಸಣ್ಣ ಮುಳುಗೋ ತನಕನೂ ನಾನು ರೆಕಾರ್ಡ್ ಮಾಡಿದ್ದೀನಿ. ಆಮೇಲೆ ನಾವು ಆಲ್ಮೋಸ್ಟ್ 4.5 years ಮುಂಬೈಲಿದ್ವಿ. ಅವಾಗ ಅಲ್ಲೊಂದು ಬೀಚಿಗೆ ಹೋಗ್ತಿದ್ವಿ. ಆ ಬೀಚ್ ಸ್ಪೆಷಾಲಿಟಿ ಏನು ಗೊತ್ತಾ, ನೀವೆಲ್ಲೋ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕು ಅಂತಲ್ಲ, ಡೈರೆಕ್ಟ್ ಬೀಚಲ್ಲೇ ನಿಮ್ಮ ಕಾರ್ನ ಪಾರ್ಕ್ ಮಾಡೋದು. ಸ್ಯಾಡ್ ಇರುತ್ತಲ್ಲ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಬೀಚಲ್ಲಿ ಆಟಾಡ್ತಾ ಇತ್ತು. ಆಮೇಲೆ ಬಂದುಬಿಟ್ಟು ಕಾರಲ್ಲಿ ಕುತ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ವಿ, ಸನ್ಸೆಟ್ ನೋಡ್ತಾ ಇದ್ವಿ.
ಅದು ಕೆಲವೊಂದು ಟೈಮ್ಗಳಲ್ಲ, ಇವಾಗ ಮತ್ತೆ ಬೇಕು ಅಂದರೆ ಆ ಮೂಮೆಂಟ್ ಸಿಗೋದಿಲ್ಲ. ಸೊ ನನಗೇನು ಅನಿಸುತ್ತೆ ಅಂದರೆ ಆ ಕ್ಷಣನ ನಾವು ಅನುಭವಿಸೋಕೆ ಶುರು ಮಾಡಬೇಕು. ಮುಂದೆ ಯಾವತ್ತೋ ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ಈ ಕ್ಷಣದಲ್ಲಿ ನಮಗೇನು ಸಿಕ್ಕಿದೆಯಲ್ಲ ಅದನ್ನು ನಾವು ಅನುಭವಿಸ್ಬೇಕು. ಈ ಅಲೆಗಳು ನೋಡಿ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ನಾನ್ ಸ್ಟಾಪು. ಹಂಗಂತ ಎಲ್ಲ ಅಲೆನೂ ಸೇಮ್ ಇರಲ್ಲ. ಒಂದಲೆ ಜೋರು ಬರುತ್ತೆ, ಒಂದಲೆ ಮೆಲ್ಲಕ್ಕೆ ಬರುತ್ತೆ, ಒಂದಲೆ ತುಂಬ ಎತ್ತರಕ್ಕೆ ಬರುತ್ತೆ, ಒಂದಲೆ ಸ್ಪೀಡಾಗಿ ಬರುತ್ತೆ. ಹಾಗೆ ಎಲ್ಲದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಲ್ಲ ಆ ಮೂಮೆಂಟಲ್ಲಿ ಇರುತ್ತೆ ಅಷ್ಟೇ. ನೀವು ಯಾವುದೋ ಸ್ಪೀಡಾಗಿ ಬರೋ ಅಲ್ಲಿಗೆ ಮಿಸ್ ಮಾಡಿಕೊಂಡ್ರೆ ಆ ಕ್ಷಣದಲ್ಲಿ ನೀವು ಬೇರೆ ಏನೋ ನೋಡ್ತಾ ನೀವು ಮಿಸ್ ಮಾಡ್ಕೊಂಡಿದ್ದೀರ ಅಲ್ವಾ, ಬೇರೆ ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಸೊ ಯಾವಾಗಲೂ ಅಷ್ಟೇ ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡೋದು ಕಲಿಬೇಕು ಅಂತ ನನಗೆ ಅನ್ಸುತ್ತೆ ಈ ಸಮುದ್ರ ನೋಡಿದಾಗೆಲ್ಲ. ಇನ್ನೇನು ಹೇಳಿ ಸಮುದ್ರದ ಬಗ್ಗೆ ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ. ನಿಮಗೂ ಇಷ್ಟನ ಸಮುದ್ರ ಅಂದರೆ? ಹೋಗಿದ್ರೆ ಯಾವಾಗಲಾರು ಸಮುದ್ರಕ್ಕೆ ರೀಸೆಂಟಾಗಿ? ಯಾವ ಸಮುದ್ರಕ್ಕೆ ಹೋಗಿದ್ರಿ ನೀವು? ಯಾವ ಬೀಚಿಗೆ ಹೋಗಿದ್ರಿ? ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಬಾಯ್ ಬಾಯ್.